प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि तदहं वदिष्यामि सत्यं वदिष्यामि तन्मारवतु तद्भक्तारमवतु अवहिमान् अवतु भक्तारम् ॐ शान्ति 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 हरि 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 ಹಾಗಾಗಿ ಆ ಎಲ್ಲ ರೀತಿಯಾಗಿರತಕ್ಕಂತಹ ಊರ್ಜಾ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕಾದ್ರೆ ನಮ್ಮ ಪುರಾಣ ಇತಿಹಾಸಗಳು, ಗಾಯತ್ರಿ ಮಂತ್ರ ಜಪ, ಸಂಧ್ಯಾ ವಂದನೆ, ಇನ್ನು ಅನೇಕ ವಿಧವಾಗಿರತಕ್ಕಂತಹ ದೇವತೆಗಳ ಆರಾಧನೆ, ಗುರುಗಳ ಆರಾಧನೆ, ಪರಂಪರೆಯಲ್ಲಿ ಭಕ್ತಿ, ಅದ್ಭುತವಾದ ಇತಿಹಾಸದ ಜ್ಞಾನ, ನಮ್ಮ ಪೂರ್ವಜರು ಈ ಒಂದು ಅದ್ಭುತವಾದ ಸನಾತನ ಪರಂಪರೆ ಉಳಿಬೇಕು ಅಂತಂದ್ರೆ ತಮ್ಮ ರಕ್ತದ ಹನಿಯನ್ನ ಸಮರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಒಬ್ಬರೇ ಇಬ್ಬರೇ ಶಿವಾಜಿ ಮಹಾರಾಜರಿರ್ಬೋದು, ರಾಣಾ ಪ್ರತಾಪ್ ಇರಬಹುದು, ಇನ್ನು ಅನೇಕ ಮಹನೀಯ ಮಹಾನುಭಾವರಿರ್ಬೋದು, ರಾಜರಿರ್ಬಹುದು, ಯತಿಗಳಿರ್ಬಹುದು, ಇನ್ನು ಅನೇಕ ಮಹನೀಯ ಮಹಾನುಭಾವರು ತಮ್ಮ ಎಲ್ಲ ಜೀವದ ಒಂದೊಂದು ಕ್ಷಣವನ್ನು ಕೂಡ ಈ ಧರ್ಮದ ರಕ್ಷಣೆಗಾಗಿ, ಈ ಸನಾತನದ ಏಳಿಗೆಗಾಗಿ, ದಿವ್ಯವಾದ ಪರಂಪರೆ ಉಳಿವಿಗಾಗಿ, ಅಳಿವಿನ ಅಂಚಿನಲ್ಲಿರುವಂತಹ ದಿವ್ಯವಾದ ಜ್ಞಾನದ ಜ್ಯೋತಿಯ ಬೆಳಗುವುದಕ್ಕಾಗಿ ಮಾಧವ ದೀಕ್ಷರಿಗೆ ಪ್ರಸನ್ನರಾದ ಶ್ರೀಮನ್ಮಧ್ವಾಚಾರ್ಯ ಕಟಾಕ್ಷಿತ ಶ್ರೀಮಂತರಾಮಚಂದ್ರ ದೇವರವರು ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಕಟಾಕ್ಷಿತ ಶ್ರೀ ದಿಗ್ವಿಜಯರಾಮಚಂದ್ರ ದೇವರವರು ಸರ್ವ
ದಿವ್ಯವಾಗಿರ್ತಕ್ಕಂಥ ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಗಣಾರ್ಚಿತ ಶ್ರೀಮನ್ಮೂಲರಾಜಚಂದ್ರದೇವರವರು ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಗಣಾರ್ಚಿತ ಶ್ರೀಮನ್ಮೂಲರಾಜಚಂದ್ರದೇವರವರು ವಂದೇ ವಂದೇ ನೈವೇದ್ಯ ಅಲ್ಲ ವಿಡಿಯೋ ಮಾಡಬೇಡಿ. ಭಗವಂತನ ಪಾದಗಳಿಗೆ ನಮಿಸುವಾಗ ಸಹಜವಾಗಿ ನಿತ್ಯದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡುವ ಒಂದು ರೂಢಿ ಇದೆ. ಹಿರಿಯರೆಲ್ಲ ಮಾಡ್ತಾ ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ಮಾತ್ರ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ತಿಳಿಯದೆ ಎಂತಹ ಪರಮಾತ್ಮನಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ, ಮಾಡುವುದರಿಂದ ಎಷ್ಟು ದೊಡ್ಡ ಅನುಗ್ರಹ ನನ್ನ ಮೇಲೆ ಆಗುತ್ತೆ ಎನ್ನುವುದನ್ನು ಚಿಂತನೆ ಮಾಡ್ತಾ ನಮಸ್ಕಾರವನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಎಲ್ಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತವೆ. ಅದರಲ್ಲಿ ಒಂದು ಶ್ಲೋಕ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವೈಸ್ತವೈಹಿ. ಆ ಭಗವಂತನ ಮಹಿಮೆಯನ್ನು ಕೊಂಡಾಡುವವರು ಯಾರು ಅಂದರೆ ನಾವಲ್ಲ, ಬರೀ ಅಜ್ಞಾನಿಗಳು, ಅತ್ಯಲ್ಪ ಜ್ಞಾನಿಗಳು, ಭಕ್ತಿ ಇಲ್ಲ, ಇದ್ದರೂ ಬಹಳ ಸ್ವಲ್ಪ ಇದೆ. ಇಂತಹ ನಾವು ಪರಮಾತ್ಮನ ಸ್ತೋತ್ರ ಮಾಡುವವರಲ್ಲ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ. ಜೀವೋತ್ತಮರಾದ ಬ್ರಹ್ಮದೇವರು, ಸರ್ವಜ್ಞರಾದ ಬ್ರಹ್ಮದೇವರು ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಆ ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನು ಹೇಗೆ ಮಾಡ್ತಾ ಇರಬಹುದು ಅಂತ ನಾವು ಊಹೆ ಮಾಡೋದಕ್ಕಾಗೋದಿಲ್ಲ. ಆದರೂ ತಕ್ಕ ಮಟ್ಟಿಗೆ ಜ್ಞಾನಿಗಳು ಉಪದೇಶ ಮಾಡಿದ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬಹುದು. ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ವಾಯುದೇವರು ಭಗವಂತನ ಉಪಾಸನೆ ಮಾಡುವ ರೀತಿಯನ್ನು ತಿಳಿಸಿಕೊಡುವಾಗ ಏನನ್ನು ಹೇಳಿದ್ದಾರೆ ಅದನ್ನು ಬ್ರಹ್ಮದೇವರಿಗೂ ನಾವು ಅನ್ವಯ ಮಾಡಿಕೊಳ್ಳಬಹುದು. ವಾಯುದೇವರೇ ಬ್ರಹ್ಮದೇವರಾಗ್ತಾರೆ. ಆದ್ದರಿಂದ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯ ಸರ್ವ ಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ ಸರ್ವ ಸತ್ತಾಪ್ರದ ಸರ್ವ ಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣ ಅತಿ ಪರಿಪೂರ್ಣತಮ ಸರ್ವದೋಷಾತಿದೂರ ಸರ್ವಾಚಿಂತ್ಯ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ದ್ರಷ್ಟೃಣ. ಇಷ್ಟೇ ಅಲ್ಲ, ಇವೇ ಮೊದಲಾದ ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವ ಸರ್ವಾಂತರ್ಯಾಮಿಯಾದ ಭಗವಂತನ ಅನಂತ ಗುಣಗಳ ಚಿಂತನವನ್ನು ಮಾಡ್ತಾ
ಅವರು ಭಗವಂತನ ಸ್ತೋತ್ರವನ್ನು ಮಾಡುವವರು ಬ್ರಹ್ಮದೇವರು. ಅಂಥವರು ಸ್ತೋತ್ರ ಮಾಡ್ತಾ ಇರುವಾಗ ನಾವು ಪರಮಾತ್ಮನ ಸ್ತೋತ್ರ ಮಾಡುವುದು ಬಹಳ ಬಹಳ ಅಲ್ಪ. ನಾವು ಮಾಡುವ ಸ್ತೋತ್ರ, ನಾವು ಪ್ರಯೋಗ ಮಾಡುವ ಶಬ್ದಗಳನ್ನು ಮೀರಿ ಭಗವಂತನ ಮಹಿಮೆ ಇದೆ. ಆದರೂ ಪರಮಾತ್ಮ ನಮ್ಮಂತಹ ಅಲ್ಪರು ಮಾಡುವ ಸ್ತೋತ್ರವನ್ನು ಸಹನೆ ಮಾಡಿಕೊಳ್ತಾನೆ ಅಂದರೆ ಅದೇ ದೇವರ ದೊಡ್ಡ ಸ್ಥಿತಿ. ಶಬ್ದಾತಿಜ ಶಬ್ದ ಸಹ ಅಂತ ವಿಷ್ಣು ಸಹಸ್ರನಾಮ ಹೇಳ್ತದೆ. ಶಬ್ದಗಳನ್ನು ಮೀರಿದ್ದವ, ಆದರೂ ಅಲ್ಪರು ಮಾಡಿದ ಶಬ್ದಗಳನ್ನು ಸಹನೆ ಮಾಡುವವ. ಅಂತಹ ಪರಮಾತ್ಮ ಬ್ರಹ್ಮದೇವರು ಪರಮಾತ್ಮನನ್ನ ಅಷ್ಟು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಮತ್ತೊಂದು ಕಡೆಗೆ ಆರಾಧಿತೋಯೋ ಬ್ರಹ್ಮಾದ್ಯೈಹಿ ಭಕ್ತಿಜ್ಞಾನ ದಯಾದಿಭಿ ಕಿಂತಸ್ಯ ಕಾಮುಕ ಜನೈಹಿ ಕಥೆಯ ಪರಿಚರ್ಯಯ ಅಂತಾರೆ ಶ್ರೀಮದಾಚಾರ್ಯ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಸ್ತುತಿಯನ್ನು ಮಾಡಬೇಕಾದರೆ ಯಾವ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕೇವಲ ವಿಷ್ಣು ಪ್ರೀತಿಗಾಗಿ ಅವರು ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ನಿಷ್ಕಾಮವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡುವ ಅಂತಹ ಮಹಾನುಭಾವರ ಸ್ತೋತ್ರಗಳಿರುವಾಗ ಕಾಮುಕ ಜನಿ ಮನಸ್ಸಿನಲ್ಲಿ ಏನೇನೋ ಅಪೇಕ್ಷೆಗಳನ್ನು ತುಂಬಿಕೊಂಡು ನಾವು ಸ್ತೋತ್ರ ಮಾಡಿದರೆ ಅದನ್ನು ಆ ಪರಮಾತ್ಮ ಯಾಕೆ ಕೇಳಬೇಕು? ಆದರೂ ಕೇಳ್ತಾನೆ, ನಮ್ಮನ್ನು ಅನುಗ್ರಹಿಸಿ ಉದ್ಧಾರ ಮಾಡುತ್ತಾನೆ. ಅದು ಪರಮಾತ್ಮನ ಕಾರುಣ್ಯ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ. ವರುಣದೇವರು, ಇಂದ್ರದೇವರು, ರುದ್ರದೇವರು, ವಾಯುದೇವರು ಇವರೆಲ್ಲರೂ ಕೂಡ ಪರಮಾತ್ಮನ ಸ್ತುತಿಯನ್ನು ಮಾಡುತ್ತಾರೆ. ಆ ಎಲ್ಲ ಮಹಾನುಭಾವರು. ನಾವಿಲ್ಲಿ ಒಂದು ವಿಚಾರ ಮಾಡಬಹುದು. ತಾರತಮ್ಯ ಸಿದ್ಧಾಂತ ಬಹಳ ಮಹತ್ವದ್ದು. ಬ್ರಹ್ಮದೇವರನ್ನ ಮೊದಲು ಹೇಳಿದ್ದು ಅತ್ಯಂತ ಸಂಗತವಾದದ್ದು, ಜೀವೋತ್ತಮ. ಆಮೇಲೆ ವಾಯುದೇವರು ಬರಬೇಕು, ಆಮೇಲೆ ರುದ್ರ, ಆಮೇಲೆ ಇಂದ್ರ, ಆಮೇಲೆ ವರುಣ, ಹೀಗೆ ಬರಬೇಕಾಗಿತ್ತು. ಆದರೆ ಭಾಗವತದಲ್ಲಿ ಹೇಳುವಾಗ ವರುಣೇಂದ್ರ ರುದ್ರ ಮರುತ, ಮೊದಲು ವರುಣನನ್ನು ಹೇಳಿ ಆಮೇಲೆ ಇಂದ್ರ, ಆಮೇಲೆ ರುದ್ರ, ಆಮೇಲೆ ಮರುತನ್ನು ಹೇಳಿದ್ರಲ್ಲ. ಯಾಕೆ? ವರುಣದೇವರು 13ನೇ ಕಕ್ಷೆ, ಇಂದ್ರದೇವರು 8ನೇ ಕಕ್ಷೆ, ರುದ್ರದೇವರು 5, ವಾಯುದೇವರು 3ನೇ ಕಕ್ಷೆ. ಹಾಗಾಗಿ ಇದು ಆರೋಹಣ ಕ್ರಮದಲ್ಲಿ ಹೇಳಿದ್ದಾರೆ. ವರುಣ, ಇಂದ್ರ, ರುದ್ರ, ಮರುತಃ. ತಾರತಮ್ಯವನ್ನು ಬಿಟ್ಟಿಲ್ಲ, ಆದರೆ ಅವರೋಹಣ ಕ್ರಮದಲ್ಲಿ ಹೇಳದೆ ಆರೋಹಣ ಕ್ರಮದಲ್ಲಿ ಹೇಳಿದ್ದಾರೆ. ಸರಿ, ಹಾಗಾದರೆ ಬ್ರಹ್ಮದೇವರು ಮೊದಲು ಬರಬಾರ್ದಲ್ಲ? ಬ್ರಹ್ಮದೇವರ ವಾಯುದೇವರ ಜೊತೆಗೆ ಬರಬೇಕು, ಅವರನ್ನು ಮೊದಲು ಹೇಗೆ ಹೇಳಿದ್ದಾರೆ ಅಂತ ಒಂದು ಸಂಶಯ ಬರುತ್ತೆ. ಅದಕ್ಕೆ ನಾವು ತಿಳಿಯಬೇಕಾದದ್ದು, ಬ್ರಹ್ಮ ಅನ್ನುವುದನ್ನು ಪ್ರತ್ಯೇಕ ಇಟ್ಟಿದ್ದಾರೆ, ಅದು ಸಮಾಸದೊಳಗೆ ಸೇರಿಲ್ಲ. ವರುಣೇಂದ್ರ ರುದ್ರ ಮರುತಃ ಅಂತ ದ್ವಂದ್ವ ಸಮಾಸ ಮಾಡಿದ್ದಾರೆ. ಆ ಸಮಾಸದಲ್ಲಿ ಆರೋಹಣ ಕ್ರಮ ಸರಿಯಾಗಿದೆ. ವರುಣ, ಇಂದ್ರ, ರುದ್ರ, ಮರುತ್. ನಾವು ಶ್ಲೋಕದಲ್ಲಿ ಅನ್ವಯ ಮಾಡಿಕೊಳ್ಳುವಾಗ ಶ್ಲೋಕದಲ್ಲಿ ಇದ್ದ ಹಾಗೆ ಅನ್ವಯ ಇರೋದಿಲ್ಲ. ಒಂದೇ ಗೋವಿಂದ ಆನಂದ ಜ್ಞಾನದೇಹಂ ಪ್ರತಿ, ಒಂದೇ ಅಂತ ಕ್ರಿಯಾಪದ ಮೊದಲಿದೆ. ಆದರೆ ಆನಂದ ಜ್ಞಾನದೇಹಂ ಅಂತ ಹೇಳಿ ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ ಶ್ರೇಯ ಪತಿ ಒಂದೇ ಅಂತ ತಾನೇ ಅನ್ವಯ ಮಾಡಿಕೊಳ್ತೇವೆ. ಹಾಗೆ ವರುಣೇಂದ್ರ ರುದ್ರ ಮರುತಃ ಬ್ರಹ್ಮ ಎಂ ಸ್ತುನ್ವಂತಿ. ಹಾಗಾದ್ರೆ ಆರೋಹಣ ಕ್ರಮ ಸರಿಯಾಗಿ ಇರುತ್ತದೆ. ವರುಣ, ಇಂದ್ರ, ರುದ್ರ, ವಾಯುದೇವರು ಹಾಗೂ ಬ್ರಹ್ಮದೇವರು ಈ ತಾರತಮ್ಯ ಕ್ರಮದಲ್ಲಿ ಉತ್ತರೋತ್ತರ ಜ್ಞಾನ ಭಕ್ತಿ ವಿರಕ್ತಿಗಳ ಅಭಿವೃದ್ಧಿಯಿಂದ ಆ ಪರಮಾತ್ಮನ ಸ್ತೋತ್ರವನ್ನು ಅವರು ಮಾಡ್ತಾರೆ. ಸ್ತುನ್ವಂತಿ ದಿವ್ಯೈಸ್ತವೈ, ದಿವ್ಯವಾದಂತಹ ಸ್ತೋತ್ರಗಳು, ಭಗವಂತನ ಕ್ರೀಡಾದಿ ಗುಣಗಳನ್ನು ವರ್ಣನೆ ಮಾಡುವ ಸ್ತೋತ್ರಗಳು. ಭೂಲೋಕದಲ್ಲಿ ಎಷ್ಟೋ ಸ್ತೋತ್ರಗಳು ಸಿಕ್ಕಿಲ್ಲ, ಅಂತಹ ಸ್ತೋತ್ರಗಳಿಂದಲೂ ಸ್ತೋತ್ರ ಮಾಡ್ತಾರೆ. ಯಾಕೆಂದ್ರೆ ನಮಗೆ ಮಹಾಭಾರತ ಇದೆ 1 ಲಕ್ಷ, ಆದರೆ ದೇವಲೋಕದಲ್ಲಿ 60 ಲಕ್ಷ ಶ್ಲೋಕಗಳ ಮಹಾಭಾರತ ಇದೆ. ಹೀಗಾಗಿ ನಮ್ಮ ಭೂಮಿಯಲ್ಲಿರುವ ಗ್ರಂಥಗಳಿಂದ ಮಾತ್ರ ದೇವರನ್ನ ವರ್ಣನೆ ಮಾಡೋದಾದರೆ, ದೇವರ ಮಹಿಮೆಯನ್ನು ಕೊಂಡಾಡೋದಾದರೆ 1 ಲಕ್ಷ ಸಿಕ್ತಿತ್ತು ಅವರಿಗೆ. ಆದರೆ ದಿವ್ಯೈಸ್ತವೈ, ದ್ವಿಲೋಕದಲ್ಲಿ ಉಪಲಬ್ಧವಾಗಿರುವಂತಹ ಏನು 60 ಲಕ್ಷ ಶ್ಲೋಕಗಳ ಮಹಾಭಾರತ ಇದೆ. ಶತಕೋಟಿ ವಿಸ್ತೀರ್ಣವಾದ ಮೂಲ ರಾಮಾಯಣ ಇದೆ, ಅದು ನಮಗೆ ಸಿಗಲೇ ಇಲ್ಲ, ಆದರೆ ಅವರಿಗೆ ಸಿಕ್ಕಿದೆ. ದಿವ್ಯೈಸ್ತವೈ. ಬ್ರಹ್ಮಕರ್ಕ ನಮಗೆ 5,000 ಶ್ಲೋಕಗಳನ್ನು ಉದ್ಧಾರಣೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು, ಅದು ಉಪಲಬ್ಧ ಆಗಿಲ್ಲ ಈಗ. ಅದರಲ್ಲಿ ಶ್ರೀಮದ್ ಆಚಾರ್ಯರು ಎಷ್ಟು ಸರ್ವಮೂಲದಲ್ಲಿ ಹೇಳ್ತಾರೋ ಅಷ್ಟೇ ಗೊತ್ತು.
ಆದರೆ 50 ಕೋಟಿ ಶ್ಲೋಕಗಳಿವೆ ಬ್ರಹ್ಮತರ್ಕದಲ್ಲಿ, ಅದು ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಆ ಬ್ರಹ್ಮತರ್ಕ ಯದ್ಯಪಿ ಪ್ರಮಾಣಶಾಸ್ತ್ರ, ಆದರೂ ಪ್ರಮಾಣಶಾಸ್ತ್ರದಲ್ಲಿ ಹೇಳಿದ ಪ್ರಮಾಣಗಳೆಲ್ಲ ಭಗವದ್ ಅಧೀನ. ಆ ಎಲ್ಲ ಪ್ರಮಾಣಗಳಿಂದ ಪ್ರಮೇಯನಾದವನು ಪರಮಾತ್ಮನೇ ಅಂತ ಅದನ್ನೂ ಸ್ತೋತ್ರ ಮಾಡುವುದಕ್ಕೆ ಅವರು ಉಪಯೋಗಿಸ್ತಾರೆ. ಅದು ದಿವ್ಯೈಸ್ತವೈ, ದಿವ್ಯವಾದ ಸ್ತೋತ್ರ ಅಂತ ದ್ವಿಲೋಕದಲ್ಲಿ ಉಪಲಬ್ಧವಾದದ್ದು. ಶತಕೋಟಿ ವಿಸ್ತೀರ್ಣ ರಾಮಾಯಣ, ಶತಕೋಟಿ ವಿಸ್ತೀರ್ಣ ಪಂಚರಾತ್ರ, 60 ಲಕ್ಷ ಶ್ಲೋಕಗಳ ಮಹಾಭಾರತ, 50 ಕೋಟಿ ಯೋಜನ 50 ಕೋಟಿ ಶ್ಲೋಕಾತ್ಮಕವಾದ ಬ್ರಹ್ಮತರ್ಕ, ಹೀಗೆ ಸಕಲ ಪುರಾಣವಾನ್ಮಯ ಶತಕೋಟಿ ವಿಸ್ತೀರ್ಣವಾದದ್ದು ಎಲ್ಲವನ್ನೂ ಕೂಡ ಅನಂತ ವೇದಗಳು. ಇಷ್ಟೆಲ್ಲ ಸ್ತೋತ್ರಗಳಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನ ಭಕ್ತಿಯಾದಿ ಪೂರ್ವಕವಾಗಿ ಬ್ರಹ್ಮಾದಿ ದೇವತೆಗಳು ಭಗವಂತನ ಸ್ತೋತ್ರ ಮಾಡುವಾಗ ನಾನು ಮಾಡುವ ಸ್ತೋತ್ರ ಇದು ಅಲ್ಪ ಅನ್ನುವ ವಿನಯ ನಮ್ಮಲ್ಲಿರಬೇಕು. ನಮಗೆ ಅಹಂಕಾರ ಇರಬಾರದು ಅನ್ನುವ ದೃಷ್ಟಿಯಲ್ಲಿ ಹೇಳ್ತಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈಸ್ತಾಂಗ ಪದಕ್ರಮೋಪನಿಷದೈ ಗಾಯಂತಿ ಎಂ ಸಾಮದ. ವೇದಗಳಿಂದಲೂ ಸ್ತೋತ್ರ ಮಾಡ್ತಾರೆ. ಆ ವೇದಗಳ ಅಂಗಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು, ಆ ಎಲ್ಲ ಅಂಗಗಳು ಕೂಡ ಭಗವಂತನ ಮಹಿಮೆಯನ್ನೇ ಕೊಂಡಾಡುತ್ತವೆ. ಅದರಂತೆ ಪದ ಕ್ರಮ, ವೇದದಲ್ಲಿ ಬರುವ ಪದಕ್ರಮಗಳಿವೆ. ಸಂಹಿತೆಗೆ ವರಾಹದೇವರು ದೇವತೆ, ಪದಕ್ಕೆ ವಾಮನ ದೇವರು, ಕ್ರಮಕ್ಕೆ ನರಸಿಂಹದೇವರು ಅಂತ ಇತರೆ ಭಾಷೆಯಲ್ಲಿ ಹೇಳ್ತಾರೆ. ಅಂತಹ ಸಂಹಿತ, ಪದ, ಕ್ರಮ ಎಲ್ಲವುಗಳಿಂದಲೂ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಕೇವಲ ಉದ್ದ ಏಕಪ್ರಕಾರವಾಗಿ ಸಂಹಿತೆಯ ಪಾರಾಯಣ ಮಾಡಿ ಮುಗಿಸುವವರಲ್ಲ ದೇವತೆಗಳು. ಸಂಹಿತಾ ಪಾಠವನ್ನು ಹೇಳ್ತಾರೆ, ಪದಪಾಠವನ್ನು ಹೇಳ್ತಾರೆ, ಕ್ರಮಪಾಠದಿಂದಲೂ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ವರಾಹ, ವಾಮನ, ನರಸಿಂಹರೂಪಿಯಾದ ಪರಮಾತ್ಮನ ಪ್ರೇರಣೆಯಿಂದ ಉಪನಿಷತ್ತುಗಳಿಂದಲೂ ಭಗವಂತನನ್ನು ಕೊಂಡಾಡುತ್ತಾರೆ. ಸಾಮವೇದದಿಂದ ಗಾನ ಮಾಡುತ್ತಾರೆ. ಆ ಗಾನದಿಂದಲೂ ಭಗವಂತನ ಅದ್ಭುತವಾದ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಧ್ಯಾನ ಮಾಡುತ್ತಾ ಆ ಪರಮಾತ್ಮನನ್ನ ಋಷಿಗಳು, ಮುನಿಗಳು, ದೇವತೆಗಳು ಯಾವಾಗಲೂ ಹೃದಯದಲ್ಲಿ ಕಾಣುತ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿಯಂ ಯೋಗಿನ ಯಸ್ಯಾಂತ. ಆದರೆ ಇವತ್ತಿಗೂ ಅವರೆಲ್ಲ ಬೇಕಾದಷ್ಟು ಸ್ತೋತ್ರಗಳನ್ನು ಮಾಡಿದರೂ ಗುಣಗಳನ್ನು ಹೇಳಿ ಮುಗಿಸಲಿಕ್ಕೆ ಆಗಿಲ್ಲ ಯಾರಿಗೂ ಕೂಡ. ಯಸ್ಯಾಂತಂ ನ ವಿದುಹು ಸುರಾಸರ ಗಣ. ದೇವತೆಗಳಾಗಲಿ ಅಸುರರಾಗಲಿ, ಅಸುರರು ಅಂದ್ರೆ ದುಷ್ಟರಂತೂ ಸ್ತೋತ್ರ ಮಾಡೋದೇ ಇಲ್ಲ. ಅಸುರರು ಅಂದ್ರೆ ಪ್ರಹ್ಲಾದಾದಿಗಳು, ಪ್ರಹ್ಲಾದರಾಜರು, ಬಲಿಚಕ್ರವರ್ತಿ, ಇವರೆಲ್ಲ ಅಸುರ ಜಾತಿಯಲ್ಲಿ ಹುಟ್ಟಿದರೂ ಸಜ್ಜನರು. ಅಂತಹ ಮಹಾನುಭಾವರು ಸ್ತೋತ್ರ ಮಾಡಿದರೂ ಸರಿ, ದೇವತೆಗಳು ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದರೂ ಸರಿ, ಸ್ತೋತ್ರ ಮಾಡಬೇಕು ಕರ್ತವ್ಯ ಅಂತ ಮಾಡ್ತಾರೆ ಹೊರತು ದೇವರ ಗುಣಗಳನ್ನು ಹೇಳಿ ಮುಗಿಸಲಿಕ್ಕೆ ಅವರಿಗೂ ಆಗಿಲ್ಲ, ಆಗುವುದಿಲ್ಲ. ಅಂತಹ ಪರಮಾತ್ಮನಿಗೆ ನಾನು ಯಥಾಶಕ್ತಿ ಸ್ತೋತ್ರವನ್ನು ಮಾಡಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ವಿನಯದಿಂದ ನಮಸ್ಕಾರವನ್ನು ಮಾಡಿದರೆ ಆ ನಮಸ್ಕಾರಕ್ಕೆ ಮಹಾಫಲ ಇದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಭಗವಂತನಿಗೆ ನಿತ್ಯದಲ್ಲಿ ನಮನವನ್ನು ಮಾಡಿ ರಾಯರು, ವಾಯುದೇವರು ಅವರೆಲ್ಲ ಉಪದೇಶ ಮಾಡಿದ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ತಿಳಿದು ಉಪಾಸನೆ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣ. ಇಲ್ಲಿ ಈ ಯಾಕಾಂಬರಿಯ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಬಹಳ ವಿಶೇಷವಾಗಿ ಧರ್ಮ ಕಾರ್ಯಗಳನ್ನು, ಜ್ಞಾನ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯವನ್ನು ವೃದ್ಧಾಶ್ರಮದ ರೂಪದಲ್ಲಿ ಮಾಡ್ತಾ ಬಹಳ ಚೆನ್ನಾಗಿ ನೀವೆಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಇದು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಧರ್ಮ ಕಾರ್ಯಗಳು, ಜ್ಞಾನ ಕಾರ್ಯಗಳು ಚೆನ್ನಾಗಿ ನಡೆಯಲಿ. ಇಲ್ಲಿರುವ ವೃದ್ಧರೆಲ್ಲರೂ ಆರೋಗ್ಯದಿಂದ ಇರಲಿ. ಆದರೆ ವೃದ್ಧಾಶ್ರಮಕ್ಕೆ ಅಭಿವೃದ್ಧಿಯಾಗಲಿ ಅಂತ ಮಾತ್ರ ಪ್ರಾರ್ಥನೆ ಮಾಡಿ ಆದಷ್ಟು ಅವರು ತಮ್ಮ ತಮ್ಮ ಮನೆಯಲ್ಲಿಯೇ ವೃದ್ಧರ ಸೇವೆಯನ್ನು ಮಾಡುವಂತೆ ಮಕ್ಕಳಿಗೆ ದೇವರು ಪ್ರೇರಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ.